ದ್ರಾವಿಡ ಶೈಲಿಯವರು ಕಟ್ಟಿರೋ ಈ ಹಿಂದೂ ದೇವಾಲಯವನ್ನ ಟಿಪ್ಪು ಸುಲ್ತಾನ್ ಅವರು ಪುನಃಸ್ಥಾಪನೆ ಮಾಡ್ತಾರಂದ್ರ ನಾವು ನಂಬಬೇಕಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಲಂಬೋದರ್ ಚಾಮರಾಜನಗರದಿಂದ ಮಾತಾಡ್ತಿರೋದು. ನಾವಿವಾಗ ಬಂದಿರೋದು ಬಿಳಿಗಿರಿ ರಂಗನ ಬೆಟ್ಟಕ್ಕ. ಈ ಒಂದು ಬೆಟ್ಟವನ್ನ ಶಾರ್ಟ್ಕಟ್ ಆಗಿ ಎಲ್ಲರೂ BR ಹಿಲ್ಸ್ ಅಂತ ಕರೀತಾರು. ಈ ಒಂದು BR ಹಿಲ್ಸ್ ಇರೋದು ಬೆಂಗಳೂರಿಂದ 120 ಕಿಲೋಮೀಟರ್ ಐತಿ, ಮೈಸೂರದಿಂದ 240 ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬರ್ಬೇಕಂದ್ರ. ನೀವೇನಿವಾಗ ಇಲ್ಲಿ ನೋಡತ್ತಿಲ್ಲ, ಈ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 1552 ಮೀಟರ್ ಹೈಟ್ ಐತಿ. ಈ ಬೆಟ್ಟಕ್ಕ ಬಿಳಿಗಿರಿ ರಂಗನ ಬೆಟ್ಟ ಅಂತಾನೆ ಯಾಕೆ ಕರೀತಾರಪ್ಪ ಅಂದ್ರ, ಇವಾಗ ಇಲ್ಲಿ ನೀವೇನ್ ನೋಡಾತಿರ್ಲ ಈ ಶಿಲೆಗಳು ಆಲ್ಮೋಸ್ಟ್ ಬಿಳಿ ಕಲರ್ ಇದ್ದು ಮೊದಲೆಲ್ಲ. ಇವಾಗ ಮಳಿ ಬಂದು ನ್ಯಾಚುರಲ್ ಡಿಸಾಸ್ಟರ್ ಇಂದ ಎಲ್ಲ ಈ ತರ ಸ್ವಲ್ಪ ಅಲ್ಲೆಲ್ಲಿ ಕಾಣತಾವು, ಎಲ್ಲಾ ಕಡೆ ಏನ್ ಕಾಣತಿಲ್ಲ ಬಿಳಿ. ಇದ್ರ ಸಂಬಂಧನ ಈ ಒಂದು ಬೆಟ್ಟಕ್ಕ ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರೀತಾರ. ಮೊದಲಿಗೆ ಈ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅನ್ನೋದು ಮೈಸೂರು ಪ್ರಾಂತ ಆಗಿತ್ತು. ಅವಾಗ ಟಿಪ್ಪು ಸುಲ್ತಾನ್ ಅವ್ರು ಏನ್ ಮಾಡ್ತಾರ, ಒಮ್ಮೆ ಭೇಟಿಯಾಡಬೇಕಂತೇಳಿ ಈ ಬೆಟ್ಟಕ್ಕೆ ಬರ್ತಾರ. ಇಲ್ಲಿ ಬಂದ ರಂಗನಾಥ ಸ್ವಾಮಿ ದೇವಾಲಯವನ್ನು ನೋಡಿ ಪುನರ್ಸ್ಥಾಪನೆ ಅಂದ್ರ ರೀಬಿಲ್ಡ್ ಮಾಡ್ಬೇಕಂತೇಳಿ ಮುಂದಾಗ್ತಾರ. ರಂಗನಾಥ ಸ್ವಾಮಿ ಅವರಿಗೆ ಇಲ್ಲಿರೋ ಬೋಧಿತಿಪ್ಪು ಗ್ರಾಮದ ಮಾದಿಗ ಸಮಾಜದವ್ರು ಏನ್ ಮಾಡ್ತಾರಪ್ಪ ಅಂದ್ರ, ಪ್ರತಿ 3 ಅಥವಾ 5 ವರ್ಷಕ್ಕೊಮ್ಮೆ 1 ಅಡಿ 9 ಇಂಚು ಅಳತೆಯ ದೊಡ್ಡ ಪಾದುಕೆಗಳನ್ನ ಅವ್ರಿಗೆ ಸಮರ್ಪಣೆ ಮಾಡ್ತಾರ. ಅದ ಇಲ್ಲಿ ಒಂದು ವಿಶೇಷತೆ.